ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಕರ್ನಾಟಕ ಮೈತ್ರಿಗೆ ಅತ್ಯಂತ ನಿರ್ಣಾಯಕ ಆಗಿರುವ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಬಿಜೆಪಿ ಕೊನೆಗೂ ಅಂತಿಮ ನಿರ್ಧಾರ. ರಾಧಾ ಮೋಹನ್ ದಾಸ್ ಅವರ ಕಡೆಯಿಂದಾನೇ ಸಂದೇಶ ಈಗ ರವಾನೆಯಾಗುವ ಮೂಲಕ ಕ್ಲಾರಿಟಿ ಸಿಗ್ತಾ ಇದೆ. ಹಾಗಾದ್ರೆ ಚನ್ನಪಟ್ಟಣ ಟಿಕೆಟ್ ಯಾರಿಗೆ ಮತ್ತು ಮುಂದಿನ ನಡೆ ಏನು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಚನ್ನಪಟ್ಟಣ ಬೈ ಎಲೆಕ್ಷನ್ ಸಮಸ್ಯೆ ತಂದಿಡುತ್ತಾ ಮೈತ್ರಿಯಲ್ಲೇ ಅನ್ನೋ ಮಟ್ಟಿಗೆ ಚರ್ಚೆಗಳಾದವು. ಆದರೆ ರಾಜ್ಯ ಬಿಜೆಪಿ ನಾಯಕತ್ವ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಬಹಳ ಕ್ಲಿಯರ್ ಆಗಿ ಮೆಸೇಜ್ ರವಾನಿಸಿದ್ದನ್ನು ನೋಡಿದ್ವಿ ನಾವು. ವಿಜಯೇಂದ್ರ ಯಡಿಯೂರಪ್ಪ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಆಗಿ ಹೇಳಿದ್ರು. ಮತ್ತೊಂದ್ ಕಡೆ ಕುಮಾರಸ್ವಾಮಿ JDSನವರು ಯಾವ ಕಾರಣಕ್ಕೂ ನಮ್ಮ ಕ್ಷೇತ್ರ ನಾವು ಗೆದ್ದಿದ್ದನ್ನು ಯಾಕೆ ಬಿಟ್ಕೊಡೋಣ ಬಿಜೆಪಿಗೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂತ ಪಟ್ಟು ಹಿಡಿದಿರೋದನ್ನ ಮುಂದುವರಿಸ್ತಿರೋದನ್ನ ನೋಡ್ತಾ ಇದ್ದೀವಿ. ಬಿಜೆಪಿ ಅವರು ಸಹಜವಾಗಿ ಪ್ರಯತ್ನ ನಡೆಸ್ತಾ ಇರ್ತಾರೆ. ಅಲ್ಲಿನ ಲೋಕಲ್ ಲೀಡರ್ಸ್ ಯೋಗೇಶ್ವರ್ ಸಹಜ, ಅವ್ರಿಗೆ ಅವರದ್ದೇ ಆದ ಬಲ ಇರೋದ್ರಿಂದ, ಅಲ್ಲಿ ಅವರ ಸೇನೆ ಇರೋದ್ರಿಂದ ಅಲ್ಲಿ ನಾನು ನಿಂತೇ ನಿಲ್ತೀನಿ, ಯಾವ ಚಿಹ್ನೆ ಆದ್ರೂ ಸರಿ ಅಂತ ಹೇಳುವ ಮೂಲಕ ಚಿಹ್ನೆ ಬದಲಾಗಬಹುದು ಅನ್ನುವ ಸಂದೇಶ ಕೊಟ್ಟಿದ್ದಾರೆ. ಸದ್ಯ ಸ್ವತಂತ್ರವಾಗಿ ಬಂಡಾಯವಾಗಿ ಅಂತೆಲ್ಲ ಮಾತಾಡ್ತಿದ್ರು, ಮುಂದೆ ಕಾಂಗ್ರೆಸ್ಗೆ ಹೋದ್ರು. ಆಶ್ಚರ್ಯ ಇಲ್ಲ ಅನ್ನೋ ಚರ್ಚೆಗಳಾದವು ಟಿಕೆಟ್ ಕೈ ತಪ್ಪಿದಲ್ಲಿ ಅಂತ ಅವರೇ ನೇರವಾಗಿ ಹೇಳಿದ್ರು. ಏನಂತ, ನಾನು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಬಿಜೆಪಿಯಿಂದ ಅಂದ್ರೆ ಮೈತ್ರಿ ಅಭ್ಯರ್ಥಿ ಆಗದೆ ಇದ್ರೆ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಮೊನ್ನೆ ತನ್ನ ನಿರ್ಧಾರ ತಿಳಿಸಿದ್ರು. ಡೆಲ್ಲಿಯಿಂದ ಬುಲಾವ್ ಬಂತು, ಡೆಲ್ಲಿಯಲ್ಲಿ ಮೀಟಿಂಗ್ ಆಯ್ತು, ಹೈಕಮಾಂಡ್ ನಾಯಕರೇ ಮಾತುಕತೆಗೆ ಇಳಿದ್ರು. ಯಾಕಂದ್ರೆ ನಾಳೆ ಸಮಸ್ಯೆ ಆಗಬಾರ್ದು. ಪಾದಯಾತ್ರೆಯಲ್ಲಿ ಪ್ರೀತಮ್ ಗೌಡ ವಿಚಾರಕ್ಕೆ ಘರ್ಷಣೆ ಆಯ್ತು. ನಾಳೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರದಲ್ಲೂ ಕಗ್ಗಂಟಾಗಿ ಸಣ್ಣ ಸಣ್ಣ ವಿಚಾರಗಳು ದೊಡ್ಡ ಪರಿಣಾಮವನ್ನು ಬೀರಬಾರ್ದು ಮೈತ್ರಿಗೆ, ಇದೆಲ್ಲ ಕಾಸ್ಟ್ಲಿ ಆಗಬಾರ್ದು. ಹಾಗಾಗಿ ಬಹಳ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ ಬಿಜೆಪಿ ಹೈಕಮಾಂಡ್. ತನ್ನ ಅಂತಿಮ ತೀರ್ಮಾನವನ್ನು ತಿಳಿಸಿದೆ ರಾಧಾ ಮೋಹನ್ ದಾಸ್ ಅವರ ಮೂಲಕ. ಬಿಗ್ ಮೆಸೇಜ್, ಮೈತ್ರಿ ಧರ್ಮ ಪಾಲನೆಯಾಗಲೇಬೇಕು. ಯಾರು ಗೆದ್ದಿರೋದು ಚನ್ನಪಟ್ಟಣವನ್ನ? ಕುಮಾರಸ್ವಾಮಿ ಅವರು. ಅವ್ರು ಗೆದ್ದಿರೋ ಕ್ಷೇತ್ರವನ್ನ ಯಾರೋ ಸ್ಟ್ರಾಂಗ್ ಇದ್ದಾರೆ ಅನ್ನೋ ಕಾರಣಕ್ಕೆ ಅಥವಾ ಬಲ ಇದೆ ಅಂದ ಮಾತ್ರಕ್ಕೆ ನಾವು ಬಿಜೆಪಿ ಅವ್ರು ಕೇಳೋದಕ್ಕಾಗಲ್ಲ. ಈಗ ಅಲ್ಲಿ ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರಿಂದ ತೆರವಾಗಿರೋ ಕ್ಷೇತ್ರ JDS ಬಿಟ್ಕೊಡೋಕ್ಕಾಗತ್ತಾ? ಅಥವಾ ಬಳ್ಳಾರಿಯಲ್ಲಿ ಆ ರೀತಿಯ ಪ್ರಯತ್ನ ಆಗಲ್ಲ ಅಂದಮೇಲೆ ಇಲ್ಲೂ ಆಗಲ್ಲ ಅನ್ನೋದನ್ನ ಕ್ಲಿಯರ್ ಮಾಡ್ತಾ ಇದೆ. ಮೈತ್ರಿ ಧರ್ಮ ಅದು ಯಾರೇ ಆಗಿರಲಿ ಪಾಲಿಸಲೇಬೇಕು. ಕುಮಾರಸ್ವಾಮಿ ಅವರು ನಿರ್ಧರಿಸ್ತಾರೆ. JDSಗೆ ಚನ್ನಪಟ್ಟಣ ಅನ್ನುವ ಅಂತಿಮ ತೀರ್ಮಾನವನ್ನ ಯೋಗೇಶ್ವರ್ ಜೊತೆಗೆ ಡೆಲ್ಲಿಯಲ್ಲಿ ಮೀಟಿಂಗ್ ಆದ ಬಳಿಕ ಪ್ರಕಟಿಸಿರೋದು. ಅದಾದ್ಮೇಲೂ ಒಂದು ಪ್ರಯತ್ನ ಆಗ್ತಿದೆ. ಆಯ್ತು, ಬಿಜೆಪಿ ಟಿಕೆಟ್ ಬೇಡ, JDSಗೆ ಆಗಲಿ, JDS ಚಿಹ್ನೆ ಹೇಳಿನೇ ಯೋಗೇಶ್ವರ್ ಸ್ಪರ್ಧೆ ಮಾಡಲಿ ಅಂತ ಒಂದು ಪ್ರಯತ್ನ ಅವರ ಬೆಂಬಲಿಗರು ಮಾಡ್ತಿದ್ದಾರೆ, ಕೂಗೆಬ್ಬಿಸಿದ್ದಾರೆ. ಅದು ಆಗಲ್ಲ ಅಂತ ಕ್ಲಿಯರ್ ಆಗಿಬಿಟ್ರೆ ಬಂಡಾಯವೋ ಕಾಂಗ್ರೆಸ್ನ ಜೊತೆಗೆ ಹೋಗ್ತಾರೋ ಕಾದ್ ನೋಡ್ಬೇಕು. DK ಶಿವಕುಮಾರ್ ಅವರು ಮೊನ್ನೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಮಾತಾಡಿದ್ರು ಯೋಗೇಶ್ವರ್ ವಿಚಾರದಲ್ಲಿ. ಯಾರು ಗೊತ್ತು, ಹೈಕಮಾಂಡ್ ಅವ್ರಿಗೆ ED CBI ತೋರಿಸಿ ಹೆದರಿಸ್ತಿದೆಯೋ ಏನೋ, ನೋಡೋಣ, ಕಾದ್ ನೋಡೋಣ ಅಂತ ಹೇಳುವ ಮೂಲಕ ಏನ್ ಬೇಕಾದ್ರೂ ಆಗಬಹುದು ಅನ್ನುವ ಸ್ವರ ಕೇಳಿಬಂತು. ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗಲ್ಲ ಅಂತಿದ್ದಾರೆ. ಆದ್ರೆ ಕೊನೆ ಕ್ಷಣದಲ್ಲಿ ಟ್ವಿಸ್ಟ್ ಕೊಟ್ಟರು ಕೂಡ ಅಚ್ಚರಿ ಇಲ್ಲ. ರಾಜ್ಯ ಬಿಜೆಪಿ ನಾಯಕರು ನೋಡ್ತಾ ಇದೀವಿ. ಈಗ ಅಶ್ವಥ್ ನಾರಾಯಣ್ ಅವರು ಒಂದು ಸಮಿತಿ ಎಲ್ಲ ಅಧ್ಯಯನ ಮಾಡೋದಕ್ಕೆಲ್ಲ ನೋಡಿದ್ವಿ. ಅಶ್ವಥ್ ನಾರಾಯಣ್ ಅವ್ರ ಕಡೆಯಿಂದ ಯೋಗೇಶ್ವರೇ ಅಭ್ಯರ್ಥಿ ಆಗ್ಲಿ ಅನ್ನುವ ರಿಪೋರ್ಟ್ ಸಲ್ಲಿಕೆ ಆಗಿದೆ. ವಿಜಯೇಂದ್ರಗೆ ಆ ಡಿಮ್ಯಾಂಡ್ ಬಂದಿದೆ, ನೋಡಿ ಅಧ್ಯಯನ ಮಾಡಿದ್ದೀವಿ, ಯೋಗೇಶ್ವರ್ ಕೊಟ್ಟರೆ ಗೆಲ್ತೀವಿ ನಾವು ಅನ್ನೋ ರೀತಿ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ರಿಪೋರ್ಟ್ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ ವಿಜಯೇಂದ್ರ ಅವರು. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಯೋಗೇಶ್ವರ್ ಅವ್ರಿಗೂ ವಿಜಯೇಂದ್ರ ಅಥವಾ ಯಡಿಯೂರಪ್ಪನವ್ರಿಗೂ ಆಗಲ್ವಾ ಹೋಗಲ್ವಾ ಅನ್ನೋದಕ್ಕಿಂತ ಆ ವ್ಯತ್ಯಾಸಗಳಿಗೂ ಮೀರಿ ಹೈಕಮಾಂಡ್ ನಿರ್ಧಾರ ತಗೊಂಡಾಗಿದೆ. ಈಗ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಸಲಿಗೆ ವಿಜಯೇಂದ್ರ. ಯಾರ ಪರವಾಗಿ ಮಾತಾಡಿದ್ರು ಕಷ್ಟ. JDS ಪರವಾಗಿ ಅಂತ ಹೇಳಿದ್ರೆ ಯೋಗೇಶ್ವರ್ ಕಂಡ್ರಾಗಲ್ಲ, ಅದಕ್ಕೆ ತಪ್ಪಿಸಿದ್ರು ಅಂತಾರೆ. ಇಲ್ಲ ಬಿಜೆಪಿಗೆ ಕೊಡ್ಲಿ ಅನ್ನುವ ಮಾತು ತೆಗೆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮೈತ್ರಿ ಧರ್ಮಕ್ಕೆ ಏನು ಸಮಸ್ಯೆ ಆಗದಂತೆ ಕಾಪಾಡ್ಕೊಂಡು ಹೋಗ್ಬೇಕಾದಂತ ದೊಡ್ಡ ಟಾಸ್ಕ್ ಇದೆ. ಕುಮಾರಸ್ವಾಮಿ ಅವರು ಸಿಡಿದೇಳ್ತಾರೆ ವಿಜಯೇಂದ್ರ ವಿರುದ್ಧ, ಅದನ್ನು ನಿಭಾಯಿಸಬೇಕು. ಹಾಗಾಗಿ ಈಗ ಹೈಕಮಾಂಡ್ ಕಡೆಗೆ ರಾಜ್ಯ ನಾಯಕರು ಬೆರಳು ತೋರಿಸ್ತಿದ್ದಾರೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಹೈಕಮಾಂಡ್ ತೀರ್ಮಾನಿಸುತ್ತೆ, ಕುಮಾರಸ್ವಾಮಿ ಅವರು ನಿರ್ಧರಿಸ್ತಾರೆ ಅಂತ. ಮತ್ತು ಮೈತ್ರಿ ನೆನಪಿಟ್ಕೊಳ್ಳಿ, ನೀವು ಮೈತ್ರಿ ಮರೆತು ಮಾತಾಡಬೇಡಿ ಅನ್ನೋ ಎಚ್ಚರಿಕೆಯನ್ನು ವಿಜೇಂದ್ರ ರವಾನಿಸಿರೋದು. ಈಗ ಚನ್ನಪಟ್ಟಣದಲ್ಲಿ ಈಗ ಪಿಕ್ಚರ್ ಕ್ಲಿಯರ್ ಇದೆ. ಅಲ್ಲಿ ಮೈತ್ರಿ ಮುಂದುವರಿಯುತ್ತೆ, JDSನ ಅಭ್ಯರ್ಥಿ ಕಣಕ್ಕಿಳಿತಾರೆ ಹಾಗೂ ಯೋಗೇಶ್ವರ್ ತಮ್ಮ ಮುಂದಿನ ನಡೆ ಏನು ಅನ್ನೋದನ್ನ ಈಗ ಪ್ರಕಟಿಸಬೇಕು.
ಸ್ವಾಭಿಮಾನಿ ಸಮಾವೇಶ ಮಾಡೋದಕ್ಕೆ ಹೊರಟಿದ್ರು. ಹೈಕಮಾಂಡ್ ಅದಕ್ಕೆ ಫುಲ್ ಸ್ಟಾಪ್ ಹಾಕ್ತು. 11ನೇ ತಾರೀಕೇನೋ ನಡಿಬೇಕಿತ್ತು, ಡೆಲ್ಲಿಗೆ ಬುಲಾವ್ ಬಂತು. ಕೊನೆ ಪ್ರಯತ್ನ ಅನ್ನೋ ರೀತಿಯಲ್ಲಿ ಅವರು ಟ್ರೈ ಮಾಡಿ ನೋಡ್ತಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ DK ಲೆಕ್ಕಾಚಾರ ಅಸಲಿಗೆ ಶುರು ಆಗುತ್ತೆ. ಯಾಕಂದ್ರೆ ಯೋಗೇಶ್ವರ್ ಬಲ ಕಾಂಗ್ರೆಸ್ಗೆ ತಕ್ಕ ಮಟ್ಟಿಗಿನ ಪ್ರಭಾವ ಇದೆ ಅಷ್ಟೇ. ಅಲ್ಲಿ 20-30 ಸಾವಿರ ಮತಗಳನ್ನಷ್ಟೇ ಗೆಲ್ಲೋದಿಕ್ಕೆ ಸಾಧ್ಯ ಆಗಿದ್ದು. ಕಳೆದ ಬಾರಿ ಎಲ್ಲ ನೋಡ್ಕೊಂಡು ಬಂದ್ರೆ ಮ್ಯಾಕ್ಸಿಮಮ್ ಅಲ್ಲಿ ಇತ್ತೀಚೆಗೆ ಗೆದ್ದಿದ್ದೆ 30 ಸಾವಿರ. ಯೋಗೇಶ್ವರ್ ಇಲ್ಲದೆ ಕಾಂಗ್ರೆಸ್ಗೆ ಅಲ್ಲಿ ಚನ್ನಪಟ್ಟಣದಲ್ಲಿ ಬಲ ಕಾಣಿಸ್ತಾ ಇಲ್ಲ. ಹಾಗಾಗಿ ಯೋಗೇಶ್ವರ್ ಬಂದಲ್ಲಿ DK ಬ್ರದರ್ಸ್ಗೆ ಸೋಲಿನ ಸೇಡನ್ನು ತೀರಿಸ್ಕೊಳ್ಳೋದಿಕ್ಕೆ ಒಂದು ಒಳ್ಳೆ ಆಯುಧ ಸಿಕ್ಕಂಗಾಗತ್ತೆ. ಬೆಂಗಳೂರು ಗ್ರಾಮಾಂತರದ ಸೋಲಿನ ಸೇಡು ತೀರಿಸ್ಕೊಳ್ಳೋದಿಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಬಹುದೊಡ್ಡ ಏಟೆ ಆಗುತ್ತಲ್ಲ ಇದು. ಚನ್ನಪಟ್ಟಣವನ್ನ ಕಳೆದುಕೊಂಡ್ರೆ ಆ ಪ್ರಯತ್ನ ಅಂತೂ ಖಂಡಿತ ಶುರುವಾಗುತ್ತೆ. ಈಗ DK ಬ್ರದರ್ಸ್ಗೆ ಇದು ಪೂರಕವಾದ ಬೆಳವಣಿಗೆ. ಯೋಗೇಶ್ವರ್ಗೆ ಟಿಕೆಟ್ ಮಿಸ್ ಆಗಿದೆ ಅನ್ನೋದು DK ಬ್ರದರ್ಸ್ಗೆ ಬಹಳ ಒಳ್ಳೆಯ ನ್ಯೂಸ್. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಯಾರನ್ನ ಕ್ಯಾಂಡಿಡೇಟ್ ಮಾಡ್ತಾರೆ, ನಿಖಿಲ್ ನಿಲ್ಲಿಸ್ತಾರ, ರಿಸ್ಕ್ ಬೇಡ ಅನ್ನೋದು ಗೊತ್ತು ಅವ್ರಿಗೆ. ಈಗ ಯೋಗೇಶ್ವರ್ ತಿರುಗಿಬಿದ್ದು BJPಯಲ್ಲಿ ಕೆಲವರೆಲ್ಲ ಮೈತ್ರಿಗೆ ಸಪೋರ್ಟ್ ಮಾಡದೆ ಹೋದರೆ ಸಮಸ್ಯೆ ಆಗಬಹುದು. ರಾಮನಗರದಲ್ಲೇ ಅವರ ಅದೃಷ್ಟ ಪರೀಕ್ಷೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಂತ ಈಗಾಗಲೇ ಹೇಳಿದ್ದಾರೆ. ನೋಡಬೇಕು ಅನಿತಾ ಕುಮಾರಸ್ವಾಮಿ ಅವ್ರು ಬರ್ತಾರಾ, ಇನ್ಯಾವುದಾದ್ರೂ ಹೊಸ ಮುಖ ಅಚ್ಚರಿಯ ಎಂಟ್ರಿ ಆಗತ್ತಾ ಅಂತ. ಒಟ್ನಲ್ಲಿ ಚನ್ನಪಟ್ಟಣದ ಬಗ್ಗೆ BJP ಹೈಕಮಾಂಡ್ ಈಗ ಕ್ಲಾರಿಟಿ ಕೊಟ್ಟಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.